ಪ್ರೌಢಶಾಲೆ ನಮ್ದು 8, 9, 10 ತರಗತಿ ಮುಗಿಯೋದ್ರೊಳಗಡೆ 1ನೇ ತರಗತಿಯಿಂದ 4ನೇ ತರಗತಿವರೆಗೂ ನನಗೆ ಸಾಕಿರ್ತಕ್ಕಂಥ ಹೆಳವರ್ ಸರ್ ಅವರು ಪ್ರಭಾವ, ಜೊತೆಗೆ ಮತ್ತಷ್ಟು ಹೆಚ್ಚಿನ ಮಾರ್ಗದರ್ಶನ ಆಗಿರ್ತಕ್ಕಂಥ ಪತ್ತರ್ ಸರ್ ಅವ್ರ ಮಾರ್ಗದರ್ಶನ 5ನೇ ತರಗತಿಯಿಂದ 10ನೇ ತರಗತಿವರೆಗೂ ಚಿತ್ರಕಲೆಯಲ್ಲಿ ನನಗೆ ಮತ್ತಷ್ಟು ಸ್ವಲ್ಪ ಆಸಕ್ತಿ ಮೂಡಿಸಿರೋದ್ರಿಂದ 10ನೇ ತರಗತಿ ನಂತರ ಮುಂದೆ ಏನು ಫಸ್ಟ್ ಇಯರ್ ಮಾಡಬೇಕಾದ್ರೆ ಡಿಪ್ಲೊಮಾ ಹೋಗ್ಬೇಕು, ಆರ್ಟ್ಸ್ ಹೋಗ್ಬೇಕು, ಕಾಮರ್ಸ್ ಹೋಗ್ಬೇಕು, ಸೈನ್ಸ್ ಹೋಗ್ಬೇಕು, ಇವೆಲ್ಲ ದಾರಿಗಳಿದ್ದಾಗ ಪೋಷಕರದ್ದು ಏನಿದೆ, ಚಿತ್ರಕಲೆ ಬೇಡ, ಡ್ರಾಯಿಂಗ್ದಾಗ ಏನಿದೆ, ಸುಮ್ಮನೆ ಡ್ರಾಯಿಂಗ್ ಮಾಡ್ಕೊಂಡು ಕುಂದಿರ್ತೀಯ, ಓದೋದಿಲ್ಲ, ಓದೋದ್ ಕಡೆ ಹವ್ಯಾಸ ಮಾಡು, ಓದೋ ಕಡೆ ಗಮನ ಕೊಡು ಅಂತ ಹೇಳುವಂತ ಸ್ಥಿತಿಯಲ್ಲಿ ಮನ್ನಣೆ ಇರಲಿಲ್ಲ. ಮತ್ತು ಇದರ ಮುಂದಿನ ದಾರಿಗಳು ಯಾರಿಗೂ ಗೊತ್ತಿರಲಿಲ್ಲ. ಇವತ್ತು ಮೀಡಿಯಾ ಹೈಲೈಟ್ ಮಾಡ್ತಾ ಇರೋದ್ರಿಂದ ಎಲ್ರಿಗೂ ನಮ್ಮ ಮಗ ಡ್ರಾಯಿಂಗ್ ಕಲಿಬೇಕು, ಸಂಗೀತ ಕಲಿಬೇಕು, ನಾಟ್ಯ ಕಲಿಬೇಕು ಅಂತ ಹೇಳ್ತಾರೆ. ಅವತ್ತಿನ ದಿನ ಯಾವುದು ಇಂಥವು ಮೀಡಿಯಾದಿಂದ ಅದು ಪ್ರಚಲಿತ ಇರಲಿಲ್ಲ. ಹೀಗಾಗಿ ಅದ್ರದ್ದು ವ್ಯಾಲ್ಯೂ ಮತ್ತು ಬೆಲೆ ಏನು ಇರಲಿಲ್ಲ. ಸೊ ಅಂಥ ಸ್ಥಿತಿ ಒಳಗಡೆ ಡ್ರಾಯಿಂಗ್ ಕಲಿಯಕ್ಕೆ ಹೋಗ್ತೀನಿ ಅಂತಂದಾಗ ಬೇಡ ಅಂತಂದ್ರು. ಅವತ್ತಿನ ದಿನ ಡ್ರಾಯಿಂಗ್ ಕಲಿಬೇಕಂದ್ರೆ ಧಾರವಾಡ, ಗದಗ್ ಹೋಗ್ಬೇಕಾಗಿತ್ತು. ಗದಗದಲ್ಲಿ ಬಿಳಿಗಿಯಲ್ಲಿಲ್ಲ, ಬಾಗಲಕೋಟೆಯಲ್ಲಿಲ್ಲ, ಸುತ್ತಮುತ್ತಲೂ ಇರಲಿಲ್ಲ. ಸೊ ಹೀಗಾಗಿ ಕಲ್ತ್ರೆ ಗದಗ್ ಹೋಗ್ಬೇಕು, ಇಲ್ಲ ಬೆಳಗಾವದಲ್ಲಿ ಕಲಿಬೇಕು. ಇವೆಲ್ಲ ವಿಚಾರ ಮಾಡಿದಾಗ ಅಷ್ಟು ದೂರ ಇಡಕ್ ಆಗೋದಿಲ್ಲ, ಅಷ್ಟು ದೂರ ನೀನು ಒಮ್ಮೆ ಹೋಗಿಲ್ಲ. ಆಮೇಲೆ ಅಲ್ಲೇ ಹಾಸ್ಟೆಲ್ ಮಠ ಮನೆಗಳು ಇರ್ಬೋದು, ಬಟ್ ಅಷ್ಟು ದೂರ ಕಳ್ಸಕ್ನು ಪೋಷಕರದು ಅಷ್ಟು ಇದು ಇರ್ಲಿಲ್ಲ, ಮನಸ್ಥಿತಿ ಇರ್ಲಿಲ್ಲ, ಅಷ್ಟು ದೂರ ಬೇಡ ಅಂತ. ಎಂತ ಅವಿಭಕ್ತ ಕುಟುಂಬನ, ನಿಮ್ಮ ಮನೆಯ ಆರ್ಥಿಕ ಪರಿಸ್ಥಿತಿ ಹೇಗೆ ಅಥವಾ ನಿಮ್ಮ ಮನೆಯ ಒಂದು ಪರಿಸ್ಥಿತಿ ಹೇಗಿತ್ತು? ನಿಜವಾಗ್ಲೂ ಹೇಳ್ಬೇಕಂದ್ರೆ ಅವತ್ತು ನಮ್ಮ ಮನೆಯಲ್ಲಿ ನಮ್ಮ ತಂದೆಯವರು ರೈತಾಪಿ ಆಗಿರೋದ್ರಿಂದ ಮನೆಯಲ್ಲಿ ಎಷ್ಟು ಜನ ಇದ್ರು ಕೆಲ್ಸಕ್ಕೆ ಬೇಕಾಗಿರುತ್ತೆ. ತಂದೆ ಹೆಸರು ಮಲ್ಲಯ್ಯ ಪರಡಿಮಠು, ತಾಯಿಯವರು ನೀಲಮ್ಮ ಅಂತ, ಆಮೇಲೆ ನಮ್ಮ ದೊಡ್ಡಕ್ಕ ಅವರು ಅನ್ನಪೂರ್ಣ ಅಂತ, ನಮ್ಮ 2ನೇ ಅಕ್ಕವರು ಸುವರ್ಣ ಅಂತ, ನಮ್ಮನ್ನ ಈಗ 3ನೇದವರು ಗುಡದಯ್ಯ ಅಂತ, ನಾನು ಕೊನೆಯ ಮಗನಾಗಿ ಶಾಂತಯ್ಯ ಅಂತ ಜನ ಮಕ್ಕಳು ಕುಟುಂಬದಲ್ಲಿ. ನನ್ನ ನನ್ನ ಹೈಸ್ಕೂಲ್ ಮುಟ್ಟುವಾಗ ನಮ್ಮ 2 ಅಕ್ಕಂದರು ಮದುವೆ ಆಗಿತ್ತು. ಅದರಲ್ಲಿ ಇನ್ನೊಂಚೂರು ಆ ಹಂತದಲ್ಲಿ ನಮ್ಮ ಅಕ್ಕಂದರ ಮದುವೆ ಆದಾಗ, ನಮ್ಮ 1ನೇ ಅಕ್ಕನ ಮದುವೆ ಮಾಡಿಕೊಟ್ಟಾಗ ನಮ್ಮ ಮಾಮ ಅವರು, ಅಕ್ಕನ ಗಂಡನವರು, ಅವರು ಶಿಲ್ಪಿ ಆಗಿದ್ರು. ಹೀಗಾಗಿ ಮತ್ತಷ್ಟು ಅಲ್ಲಿ ಟಚ್ ಬರ್ತಾ ಹೋಯ್ತು. ಪ್ರೋತ್ಸಾಹ ಅಂದ್ರೆ ಅವ್ರು ನೋಡಿ ನನಗೆ ಇನ್ನೂ ಪ್ರಭಾವ ಬೀರ್ತಾ ಇತ್ತು. ಅಲ್ಲೊಂದು ಮಾತು, ಡ್ರಾಯಿಂಗ್ ಕಲ್ತ್ರೆ ಚಲೋ ಐತಿ ಅಂತ ಮಾತು, ಬಟ್ ಅದನ್ನ ನಿಗ್ಲೆಕ್ಟ್ ಮಾಡ್ತಾ ಇದ್ವಿ. ಏನ್ ಬಿಡು, ಅದನ್ನೇನು ಕಲಿಯೋದು ಅನ್ನುವಂಥ ಸ್ಥಿತಿಯಲ್ಲಿ ಏನಿದೆ, ಚೆನ್ನಾಗಿ ಆರ್ಟ್ಸು ಸೈನ್ಸು ಮಾಡಿದ್ರೆ ಎಲ್ಲರೂ ಸೈನ್ಸ್ ಮಾಡ್ತಾ ಇದಾರೆ, ಮುಂದೆ ಚೆನ್ನಾಗಿರುತ್ತೆ ಅನ್ನುವಂಥ ಸ್ಥಿತಿ. ಅದಕ್ಕೆ ಕೊನೆಗೆ ಸೈನ್ಸ್ ಮಾಡಿಸ್ಬೇಕು ಅನ್ನುವಂಥ ಮನಸ್ಥಿತಿ ಬಂದ ಕೊನೆಯ ಹಂತದಲ್ಲಿ ಬಾಗಲಕೋಟೆಯಲ್ಲೇ ಡ್ರಾಯಿಂಗ್ ಕಾಲೇಜ್ ಆಗಿದೆ ಅಂತ ಗೊತ್ತಾಯ್ತು. ಅವತ್ತು ಅದೇ ವರ್ಷ, ಒಂದಿನ ವರ್ಷ ಆಗಿತ್ತು ನಮ್ದು. 91, 92ರಲ್ಲಿ ಆಗಿತ್ತು. ನಾವು 92, 93ರಲ್ಲಿ ನಾವು 2ನೇ ಬ್ಯಾಚ್ ಆಗಿ ಸೇರ್ಕೊಂಡಿದ್ವಿ ಆ ಶಾಲೆಯಲ್ಲಿ. 10th 91, 92ರಲ್ಲಿ ಪಾಸ್ ಔಟ್. ನಮ್ದು SLC ಸಿದ್ದೇಶ್ವರ ಪದವಿ ಪೂರ್ವ ಕಾಲೇಜಲ್ಲಿ 91, 92ರಲ್ಲಿ ನಾವು 10ನೇ ತರಗತಿ ಪಾಸ್ ಆದ ನಂತರ ನಾನು ಸೇರಿದ್ದು ಬಾಗಲಕೋಟೆ ವಿಶ್ವ ವಿನೂತನ ಚಿತ್ರಕಲಾ ಮಹಾವಿದ್ಯಾಲಯದಲ್ಲಿ. ಅಲ್ಲಿ ಹೋಗಿ ಅಡ್ಮಿಷನ್ ಮಾಡಿದ ನಂತರ ಅದು ಕಾಲೇಜ್ ಹೊಸದಾಗಿ ಪ್ರಾರಂಭ ಆಗಿರೋದ್ರಿಂದ ಅದೇ ನಾವು ಒಂದು ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ಅಷ್ಟೇ. ಅವತ್ತಿನ ದಿನ ಯಾರು ಹೊಸಬ್ರು ಯಾರು ಅಂತ ಪರಿಣಿತ ಉಪನ್ಯಾಸ ಇರಲಿಲ್ಲ. ಆದ್ರೂ ನಾವು ಅವ್ರನ್ನ ಮಾದರಿಯಾಗಿ ಇಟ್ಕೊಂಡು ಅವ್ರು ಏನ್ ಮಾಡ್ತಾ ಇದಾರೆ, ನಾವು ಫಸ್ಟ್ ಇಯರ್ ಇದ್ರೆ ಸೆಕೆಂಡ್ ಇಯರ್ದವ್ರು ಏನ್ ಮಾಡ್ತಾರೆ, ಆ ಕುತೂಹಲ, ಅವ್ರಿಗೊಂದು ಸಬ್ಜೆಕ್ಟ್ ಇದ್ರೆ ನಮಗೊಂದು ಸಬ್ಜೆಕ್ಟ್ ಇರ್ತಿತ್ತು. ಅವ್ರು ಮಾಡೋದನ್ನು ನೋಡಿ ಮನೆಯಾಗ ಬಂದು ವರ್ಕ್ ಮಾಡ್ತಾ ಇರೋದು, ಅವ್ರೇನೋ ಸ್ಪೆಷಲ್ ಮಾಡ್ತಾರಲ್ಲ ಅಂತ ಅದನ್ನ ಅಬ್ಸರ್ವ್ ಮಾಡೋದು. ನಮ್ಮ ಸೀನಿಯರ್ ಒಳಗಡೆ ಯಾರು ಚೆನ್ನಾಗಿ ಡ್ರಾಯಿಂಗ್ ಮಾಡ್ತಿದ್ರು ಅವ್ರನ್ನ ಕಾಪಿ ರೈಟ್ ಮಾಡ್ಕೊಳ್ಳೋದು, ಅವ್ರನ್ನ ಸ್ವಲ್ಪ ಫ್ರೆಂಡ್ಸ್ ಮಾಡ್ಕೊಳ್ಳೋದು, ಅವ್ರು ಡ್ರಾಯಿಂಗ್ ಮಾಡೋದನ್ನ ತಿಳ್ಕೊಳ್ಳೋದು. ಹೀಗೆ ತುಡಿತ ಜಾಸ್ತಿನೇ ಇರ್ತಿ. ಎಲ್ರು ಅವತ್ತಿನ ಫಸ್ಟ್ ಇಯರ್ದು ಹೋಮ್ ವರ್ಕ್ ಎಷ್ಟು ಇರ್ತಿತ್ತು ಅಷ್ಟು ಮಾಡಿ ಬಿಟ್ಬಿಡ್ತಿದ್ರು. ಬಟ್ ನಾನು ಸೆಕೆಂಡ್ ಇಯರ್ ಏನ್ ಮಾಡ್ತಾರೆ ಅದನ್ನೂ ಸಹ ಮನೆಯಾಗ ಬಂದು ಮತ್ತೆ ಮಾಡ್ತಾ ಇದ್ದೆ, ಬಿಟ್ಟು ಅದು ನಾನ್ ಸ್ಟಾಪ್. ಅವಾಗ ಚಾಲೂ ಆಗಿದ್ದು ನಾನು ಅಂದ್ರೆ ನಂದು ಯಾವ್ದಾರ ಒಂದು ಟೈಮ್ ಕಳಿತೀನಿ ಅಂದ್ರೆ ಡ್ರಾಯಿಂಗ್ದಲ್ಲೇ ಕಳೀತಾ ಇದ್ದೆ ನಾನು. ನನ್ ಬೇರೆ ಕಡೆ ಗಮನನೇ ಹೋಗ್ಲಿಲ್ಲ. ಜೊತೆ ನಾನು ನನ್ನೊಳಗೊಬ್ಬ ಚಿತ್ರ. ಮತ್ತೇನಾದ್ರು ಯೋಚನೆ ಮಾಡ್ತಿದ್ರೆ ನಾನು ಚಿತ್ರನೇ ಯೋಚನೆ ಮಾಡ್ತಿದ್ದೆ. ಏನಾದ್ರು ಕಾಣ್ತಾ ಇದ್ರೆ ನನಗೆ ಬರೀ ಯಾವ್ದಾದ್ರು ಒಂದು ಫೋಟೋ ಕಂಡ್ರೆ ಅದ್ರೊಳಗಡೆ ಅವ್ರ ಕಲರ್ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ, ಅವ್ರು ಯಾವ ತರ ಬಣ್ಣ ಹಾಕಿದ್ದಾರೆ, ಅವ್ರು ಯಾವ ತರ ಫಿಗರ್ ತಗೊಂಡಿದ್ದಾರೆ, ಯಾವ ರೀತಿ ಕಾಂಪೋಸ್ ಮಾಡಿದ್ದಾರೆ, ಇದೇ ತರ ಗಮನ ನಂದು.
ಅದು ಚೆನ್ನಾಗೈತೆ ಅಂದ್ರೆ ಅಷ್ಟೇ ಅಲ್ಲ, ಅದು ಏನ್ ಮಾಡಿದ್ದಾರೆ ಅಂತ ಆ ಒಂದು ದೃಷ್ಟಿಕೋನದಲ್ಲೇ ನೋಡ್ತಾ ಇರೋದು. ನಾನೇನ್ ಮಾಡ್ತಾ ಇದ್ದೆ, ನಂದು ಏನ್ ತಪ್ಪಾಗ್ತಾ ಇದೆ, ಅದು ಒಳ್ಳೆಯ ಒಬ್ಬ ಪ್ರಭಾವಿ ಆರ್ಟಿಸ್ಟ್ ಕಲಾವಿದ್ರು ಮಾಡಿದ್ದಿದ್ರೆ ಅದರಲ್ಲಿ ನಂದೇನ್ ಕಂಪೇರ್ ಮಾಡ್ಕೊಂಡು ನಾನೇನ್ ಸುಧಾರಣೆ ಮಾಡ್ಕೋಬೇಕು, ಮತ್ತೆ ರಾತ್ರಿ ಸಹ ನಿದ್ದೆ ಆಗ್ತಿದೆ ನನಗೆ, ಮತ್ತೇನ್ ಮಾಡ್ಬೇಕಂತ ದುಡಿತಾ ಮಾಡ್ತಾ ಮಾಡ್ತಾ ಹೀಗೆ ನಾನು ನನ್ನ ವರ್ಕ್ ನಾನು ಡ್ರಾಯಿಂಗ್ ಹಚ್ಚಿದ ನಂತರ ನಾನು ಮತ್ತೆ ಪತ್ತಾರ್ ಸರ್ಗೆ ಬಂದು ಭೇಟಿ ಆಗ್ತಿದ್ದೆ, ನಮ್ಮ ಹೈಸ್ಕೂಲ್ ಡ್ರಾಯಿಂಗ್ ಟೀಚರ್ಸ್ಗೆ. ಅವರು ಅವಾಗ ಫಸ್ಟಿಗೆ ನನಗೆ ನೀನ್ ಅವಸರ ಮಾಡ್ತೀಯಾ, ನೀನ್ ಕಲರ್ ಸರಿ ಅಷ್ಟು ಇನ್ನ ನೀಟ್ ಬರ್ತಾ ಇಲ್ಲ, ನೀನ್ ತಾಳ್ಮೆ ಇರು ಅಂತ ಹೇಳುವವರು. ನಾನು ಯಾವಾಗ ಫಸ್ಟ್ ಇಯರ್ ಡ್ರಾಯಿಂಗ್ದಲ್ಲಿ ಓದ್ತಾ ಇದ್ದಾಗ ಸೆಕೆಂಡ್ ಇಯರ್ ಬಂದಾಗ ಅವರು ಇಲ್ಲ ಭಾಳ ಖುಷಿ ಅನ್ಸಕತ್ತೈತಿ, ಡ್ರಾಯಿಂಗ್ ಚೆನ್ನಾಗಿ ಬರಕತ್ತೈತಿ, ಹೆಮ್ಮೆ ಅನಿಸ್ತೈತಿ. ಒಂದೊಂದು ಸ್ಟೆಪ್ಗೆ ಮೊದ್ಲ ಚೆನ್ನಾಗೈತಿ ಅಂದ್ರು, ಆಮೇಲೆ ಖುಷಿ ಆಗೈತೆ ಅಂದ್ರು, ಆಮೇಲೆ ಇನ್ನೂ ಭಾಳ ಚೆನ್ನಾಗಿ ಬರಾಕತ್ತದಪ್ಪ ಅಂದ್ರು. ಲಾಸ್ಟ್ ನನಗೆ ಭಾಳ ಹೆಮ್ಮೆ ಅನ್ಸಕತ್ತದ. ನನಗೆ ಆ ವರ್ಡ್ಗಳು ದೊಡ್ಡ ಪ್ರಶಸ್ತಿ ಕೊಟ್ಟಂಗ. ಅದೇ ಆ ವರ್ಡ್ ಶಬ್ದ ಬರ್ತದಂದ್ರೆ ಅವ್ರ ಕಡೆಯಿಂದ ಕೇಳ್ತಿದ್ದಿಲ್ಲ ನಾನು, ಇಲ್ಲ ಇನ್ನ ಮಾಡ್ಬೇಕು ನೀನು ಅನ್ನೋರು. ಆಮೇಲೆ ಅವ್ರು ಬರ್ತಕ್ಕಂಥ ಮಾತು, ಭಾಳ ಹೆಮ್ಮೆ ಅನ್ಸುತ್ತಪ್ಪ, ನೀನು ಚೆನ್ನಾಗಿ ಮಾಡಕತ್ತೀಯಲ್ಲ, ಭಾಳ ಖುಷಿ ಆಯ್ತು ಅಂತ ಒಂದು ವರ್ಡ್ ದೊಡ್ಡ ಪ್ರಶಸ್ತಿ, ದೊಡ್ಡ ಸಮಾರಂಭದಲ್ಲಿ ಒಂದು ದೊಡ್ಡ ಪ್ರಶಸ್ತಿ ಕೊಟ್ಟಷ್ಟು ನನಗೆ ಪ್ರೋತ್ಸಾಹ ಬೆಂತಟ್ ಇನ್ನೊಂದು ಹೆಜ್ಜೆ ನಾ ಮತ್ತೆ ರಾತ್ರಿ ನಿದ್ದೆ ಹತ್ತಿದ್ದಿಲ್ಲ, ಮತ್ತೇನು ಮಾಡ್ಬೇಕು. ಹೀಗೆ ಆ ತುಡಿತದಲ್ಲಿ 5 ವರ್ಷ ನಾನು ಡ್ರಾಯಿಂಗ್ ಕೋರ್ಸ್ ಮಾಡ್ಕೊಂಡೆ. ಆಮೇಲೆ ಇನ್ನೊಂದು ಸರ್, ಈ 10th ವರೆಗೂ ಅಂದ್ರಲ್ಲ, ಈ ನಿಮ್ಮ ಚಿತ್ರಕಲೆ ಯಾವತ್ತಾದ್ರೂ ಬೇರೆ ಟೀಚರ್ ಇಂದ ಬಯಸ್ಕೊಂಡಿದ್ಯಾ? ಬಯಸ್ಕೊಂಡಿದ್ದು ಒಂದ್ ಸ್ವಲ್ಪ ಪ್ರಭಾವನೂ ಬೀರಿದೆ. ಒಂದೊಂದ್ಸಲ ಏನಪ್ಪ ನೀನು ಏನ್ ಮಾಡಕತ್ತಿ ಅಂತ ಕೇಳ್ತಾ ಇದ್ರು. ಅದ್ ನಾನೇನ್ ಮಾಡ್ತಿದ್ದೆ, ಅವ್ರು ಪಾಠ ಹೇಳ್ತಾ ಇದ್ರೆ ಏನೋ ಡ್ರಾಯಿಂಗ್ ಅದಕ್ಕೆ ಸಂಬಂಧಪಟ್ಟದ್ದು ಒಂದು ನೋಟ್ಬುಕ್ ದಲ್ಲಿ ಕಾರ್ನರ್ಗೆ ಡ್ರಾಯಿಂಗ್ ಮಾಡ್ತಾ ಕುಂದಿರ್ತಿದ್ದೆ. ಹಂಗ್ ಕೇಳಿದ್ದೆ, ಯಾವ್ದೋ ಒಂದು ಕನ್ನಡ ಪಾಠ ಇತ್ತಂದ್ರೆ ಅಥವಾ ಸೋಷಿಯಲೈಸ್ ಪಾಠ ಇತ್ತಂದ್ರೆ ಅದರ ಪಾಠ ಇದ್ದಾಗ ಅದಕ್ಕೆ ಸಂಬಂಧಪಟ್ಟದ್ದು ಯಾವ್ದೋ ಡ್ರಾಯಿಂಗ್ಸ್ ಬಂತಿರೋ ಸನ್ನಿವೇಶ ಸುಮ್ಮನೆ ಗೀಚ್ಕೊ ಅಂತ ಅವ್ರ ಕಡೆ ಗಮನದು ಮಾಡ್ತಾ ಇದ್ರು. ಅದನ್ನು ಸಹ ಅಬ್ಸರ್ವ್ ಮಾಡ್ತಾ ಇದ್ರು. ಕೊನೆಗೆ ಯಾವ್ದಾದ್ರು ಪಾಠ ಸೈನ್ಸ್ ಅದು ಮಾಡುವಾಗ ನಾಳೆ ಚಾರ್ಟ್ ಮಾಡ್ಕೊಂಬಾ ಅಂತ ಹೇಳಕ್ ಹತ್ರು. ಇನ್ನೂ ಬಹಳ ಖುಷಿ, ನಾಳೆ ನನ್ನ ಚಾರ್ಟ್ ಅಲ್ಲಿ ಹೇಗೆ ಪಾಠ ಮಾಡಿಸ್ತಾರಲ್ಲ ಅಂತ, ಅವ್ರು ಮಾಡ್ತಾರಲ್ಲ ಅಂತ. ಸೊ ಅದು ಕೊನೆಗೆ ಅಂತ ಬಂತು. ಎಲ್ಲ ಟೀಚರ್ಗೂ ಗೊತ್ತಾಗ್ತಾ ಸ್ವಲ್ಪ ಚೆನ್ನಾಗಿ ಮಾಡ್ತಾ ಇದ್ದಾನೆ, ಅಡ್ಡಿಲ್ಲ ನೀನ್ ನಾಳೆ ಇದು ಸೈನ್ಸ್ ಡಯಾಗ್ರಾಮ್ ಮಾಡ್ಕೊಂಬಾ ಅಂತ ಹೇಳೋರು. ನಾವು ಕಲಿಯುವಾಗ ನಿಜವಾಗ್ಲೂ ಮೊದಲು ನಾವು 5th 6th 7th ಕಲಿಯುವಾಗ ನಮಗೆ ಪ್ರೈಮರಿ ಸೆಕ್ಷನ್ಗೆ ಬಡಿಗೆ ಸರ್ ಇದ್ರು. ಆಮೇಲೆ ಬಳಬಟ್ಟಿ ಮೇಡಮ್ ಅಂದ್ರೆ ಕಾಲೇಜ್ಗೆ ಹೇಳೋರು ಒಂದ್ ಸ್ವಲ್ಪ ಪ್ರೈಮರಿಗೆ ತಗೊಂತಾ ಇದ್ರು ಅವಾಗ ಪಾಠಗಳನ್ನ. ಅವಾಗ ನಮ್ಮ 5, 6, 7ಕ್ಕೆ ಇಂಗ್ಲಿಷ್ ಅನ್ನ ಸೋಲಾಪುರ್ ಸರ್ ಹೇಳ್ತಾ ಇದ್ರು. ಬಳಬಟ್ಟಿ ಮೇಡಮ್ ಅವ್ರು ಹಿಂದಿ ಕ್ಲಾಸ್ ತಗೋತಾ ಇದ್ರು. ಹೀಗೆ ಒಬ್ಬೊಬ್ರು ಒಂದೊಂದು ಸಬ್ಜೆಕ್ಟ್ ನಾವೇ ತಗೊಳ್ತಾ, ಕನ್ನಡ ನಾವು ತಗೊಳ್ಳುವಾಗ ತಳಕೇರಿ ಸರ್ ಜಸ್ಟ್ ಅವಾಗ ಬಂದ್ರು, ಬಡಾನರ್ಸ್ ಅವ್ರು ಬಂದ್ರು, ಅವ್ರದ್ದು ಸಪೋರ್ಟು ಅವ್ರು ಬಂದ್ರು. ಬಡಾನರ್ಸ್ ಸರ್ ಸೈನ್ಸ್ಗೆ ಬಂದ್ರು. ಅವಾಗ ಆಲ್ರೆಡಿ ನಮಗೆ ಕುಲಕರ್ಣಿ ಸರ್ ಮ್ಯಾಥಮೆಟಿಕ್ಸ್ ಇದ್ದು, ಸೌದಿ ಸರ್ ಗಣಿತ ಹೇಳ್ತಾ ಇದ್ರು. ಸೊ ಅವ್ರದಂತೂ ಏನು ಮಾತಿಲ್ಲ. ಹೀಗಾಗಿ ವಿಜ್ಞಾನ, ಕನ್ನಡ, ಇಂಗ್ಲಿಷ್ಗೆ ಮಳಕೇರಿ ಮೇಡಮ್ ಅಂತ ಬಂದ್ರು. ಸೊ ಆಮೇಲೆ ನಾವು 8, 9 ಕಲಿಯುವಾಗ ಇವರೆಲ್ಲ ಆ ಪಾಠಗಳನ್ನ ಹೇಳ್ತಾ ಇದ್ರು. ಆಮೇಲೆ ಬಡಾನರ್ ಸರ್ ಅವರು ಸೈನ್ಸಿನ ಒಂದು ಪುಸ್ತಕಗಳನ್ನ ಅವಾಗ ಹೊಸದಾಗಿ ಆ ಸೈನ್ಸ್ ಬುಕ್ಸ್ ಪ್ರಿಂಟೆಡ್ ಬಂದ್ರೆ ಅದ್ರೊಳಗೆ ಕಲರ್ಫುಲ್ ಬುಕ್ಸ್ ಬರ್ತಿದ್ವು. ಆ ಬುಕ್ಸ್ ಅಲ್ಲಿ ಡೈಗ್ರಾಮ್ ಸೈನ್ಸ್ ಕಲರ್ಸ್ ಇರ್ತಿದ್ವು. ಅವ್ನು ನೋಡಕ್ ಎಲ್ಲರೂ ಓದಕ್ ಹೋದ್ರೆ ನಾನು ಚಿತ್ರ ನೋಡಕ್ ಹೋಗ್ತಿದ್ದೆ. ಅವ್ರ ಕಡೆ ಅವ್ರ ರೂಮಿಗೆ ಹೋಗಿ ಅವ್ನ ಇಸ್ಕೊಂಡ್ ಬರೋದು. ನೋಡಪ್ಪ ನಾಳೆ ತಂಬ 2 ದಿನ ಬಿಟ್ಟು ತಗೊಂಬ ಅಂತ ಹೇಳೋರು. ಅದ್ ತಗೊಂಡ್ ಬಂದು ಓದ್ತಿದ್ದಿಲ್ಲ ನಾನು. ಅದ್ರೊಳಗೆ ಚಿತ್ರ ಚಂದ ಡ್ರಾ ಮಾಡಿದ್ದ ಚಿತ್ರನ ನೋಡ್ತಿದ್ದೆ ನಾನು. ಎಲ್ಲರೂ ಪುಸ್ತಕ ಹೋದ್ರೆ ಓದ್ತಿದ್ರೆ ನಾನು ನೋಡೋದು ನನ್ನ ಹವ್ಯಾಸ, ಹುಡುಕ್ತಿದ್ದೆ, ಎಲ್ಲಿ ಕಾಣ್ತಿದ್ದ ಚಿತ್ರ ನೋಡ್ತಾ ಇದ್ದೆ ನಾನು. ಸೊ ಹಾಗಾಗಿ ಆ ಥರದ್ದು ಒಂದೊಂದು ಸ್ವಲ್ಪ ಸಪೋರ್ಟ್ ಆಗಿ ಬಂತು. ಇದೆ ಕ್ಷಮಿಸಿದ್ರು. ಇತ್ತು ಆಗಿಲ್ಲ ಅಂತ 1-2 ಸಲ ಬೈಸ್ಕೊಂಡದ್ದು ಉಂಟು. ಆಮೇಲೆ ಮಾಡ್ತಾ ಇರೋವಾಗ ಸಪೋರ್ಟಿವ್ ಆಗಿ ಇದ್ರು ಯಾವುದೇ ರೀತಿಯಿಂದ. ಆದ್ರೂ ಅಷ್ಟ್ರ ಮಟ್ಟಿಗೆ ನನ್ನ ಡ್ರಾಯಿಂಗ್ ಅನ್ನ ಇವತ್ತು ಇರ್ತಕ್ಕಂಥ ಸ್ಥಿತಿಗೆ ಅವರು ಮಾಡ್ತಾ ಇದ್ದಾನೆ ಹುಡುಗ ಅನ್ನೋದನ್ನ ಆ ಒಂದೊಂದು ಸ್ವಲ್ಪ ಸಪೋರ್ಟ್ ಅನ್ನು ನನಗೊಂದು ಇದಾಯ್ತು. ನೆಕ್ಸ್ಟ್ ಡ್ರಾಯಿಂಗ್ ದಲ್ಲಿ ಅದೇ ತರ ಸಪೋರ್ಟ್ ಆಯ್ತು. ಡ್ರಾಯಿಂಗ್ ದಲ್ಲಿ ನಾನು ಫಸ್ಟ್ ಇಯರ್ DMC ಸೇರಿದಾಗೆಲ್ಲ ಬಹಳ ಸಣ್ಣ ಹುಡುಗ ನಾನು. SLC ಮುಗಿದ ತಕ್ಷಣ ಹೋಗಿದ್ದೆ ನಾನು. ಇನ್ನು SLCಗೆ ಒಂದು 6 ತಿಂಗಳು ಕಡಿಮೆ ಇದ್ದಾಗನೇ ಪಾಸ್ ಆಗ್ಬೋದಂತ ನಾವು ಬೇಗ ಸಾಲಿಗೆ ಸರಿಸ್ಬಿಟ್ಟಿದ್ರು.
ಅವಾಗ ಎಲ್ಲರೂ ಅಲ್ಲಿ ಡ್ರಾಯಿಂಗ್ ಕೋರ್ಸಿಗೆ ಬಂದವ್ರು PUC ಡಿಪ್ಲೊಮಾ ಫೇಲ್ ಆಗಿ ಅವರೆಲ್ಲ ಡ್ರಾಯಿಂಗಿಗೆ ವಾಪಸ್ ಬಂದವರು ನಮ್ಗಿಂತ 2-3 ವರ್ಷ ದೊಡ್ಡವರು, ಅವರೆಲ್ಲ ಕಾಲೇಜ್ ಮೆಟ್ಲು ಹತ್ತಿ ರಿಟರ್ನ್ ಬಂದವರು. ಅವ್ರ ಮುಂದೆ ನಾವು ನಮ್ಮ ಲೆಕ್ಕಕ್ಕೆ ಇಟ್ಕೊಂತಿದ್ದಿಲ್ಲ ಅವ್ರು, ಇವನೇ ಹುಡುಗ ಅಂತ. ನಾವು ಸುಮ್ಮನೆ ನನ್ನ ಕೆಲಸ ಆಯ್ತು ಮಾಡೋದು ಬರೋದು ಮಾಡಿದಾಗ 1ನೇ ವರ್ಷಕ್ಕೆ ಅದು 2ನೇ ವರ್ಷಕ್ಕೆ ನಾನು ಹೆಜ್ಜೆ ಇಟ್ಟಾಗ ಸ್ವಲ್ಪ ನನ್ನ ಡ್ರಾಯಿಂಗ್ ಟಚ್ ಆಗಿ ಅವ್ರದ್ದೆಲ್ಲ ಫ್ರೆಂಡ್ಸ್ ಹಾಕತ್ರು. ಹಿಂಗಾಗಿ ಆ 2ನೇ ವರ್ಷದಲ್ಲಿ ನಾನು ಮತ್ತಷ್ಟು ಆತ್ಮೀಯರಾಗಿದ್ರು ಸ್ನೇಹಿತರೆಲ್ಲ. ಅವಾಗ ನಾನು ಏನೋ ಡ್ರಾಯಿಂಗ್ ಮಾಡ್ತಾ ಇದ್ದೀನಿ ಅನ್ನುವಂಥ ಮಟ್ಟಿಗೆ ನನ್ನ ಸಣ್ಣ ಹುಡುಗ ಅನ್ಕೋ ಬದಲು ಸ್ವಲ್ಪ ಸ್ನೇಹಿತರಾದರು, ಅವ್ರ ಜೊತೆ ಬೆರೀತಾ ಇದೆ. ಆಮೇಲೆ ಅವ್ರು ಮಾಡ್ತಾ ಇರೋದು, ನಾವು ಮಾಡ್ತಾ ಇರೋದು, ಸ್ವಲ್ಪ ಅವರು ತಿಳುವಳಿಕೆಯ ಮನಸ್ಥಿತಿ ಇದ್ದವರು, ನಾವು ಸ್ವಲ್ಪ ಹುಡುಗತನ ಬುದ್ಧಿ, ಇನ್ನೂ ಸ್ವಲ್ಪ ಅವಸರದ ಬುದ್ಧಿ ಇತ್ತು ಡ್ರಾಯಿಂಗ್ ಮಾಡುವಾಗ, ಬೇಗನೆ ಮಾಡ್ಬಿಡಿ. ಮಾಡಿಬಿಡ್ತಿದ್ವಿ. ಅವರು ನಿಧಾನಕ್ಕೆ ಟೈಮ್ ತಗೊಂಡು ಅದಕ್ಕೇನು ಬೇಕು ಪರ್ಫೆಕ್ಟ್ ಆಗಿಂದ ಕಲರ್ ಮಾಡ್ತಿದ್ರು. ನಮ್ಗೆ ಡ್ರಾಯಿಂಗ್ ಮಾಡಿದ ತಕ್ಷಣ ಕಲರ್ ಮಾಡಿಬಿಡ್ಬೇಕು, ಅದು ಫಿನಿಶ್ ಮಾಡಿಬಿಡ್ಬೇಕು, ಈ ಥರದ ಮನಸ್ಥಿತಿ. ಅವರು ಡ್ರಾಯಿಂಗ್ ಪರ್ಫೆಕ್ಟ್ ಆಗಿತ್ತು ನೋಡ್ಕೊಂಡು ಆಮೇಲೆ ಕಲರ್ ನಿಧಾನ ಮಾಡಿಕೊಂಡು, ಅಂದರೆ ಇದಕ್ಕೂ ಒಂದಿಷ್ಟು ಮನಸ್ಸು ಪ್ರಬುದ್ಧತೆನೂ ಬೇಕು ಅನ್ಲಿಕ್ಕೆ ನಾನು ಮಾತು ಹೇಳ್ತಾ ಇದ್ದೇನೆ. ಇದೆಲ್ಲವೂ ಆಮೇಲೆ ನಾನು 2ನೇ ವರ್ಷ 3ನೇ ವರ್ಷ ಕನ್ನಡಲೇ ನಾನು ನನ್ನ ಕಲಾಕೃತಿಗಳು ಸ್ವಲ್ಪ ಬದಲಾವಣೆ ಮಾಡ್ತಾ ಬಂದೆ. ಆ 3ನೇ ವರ್ಷಕ್ಕೆ ಬಂದ ನಂತರ ನಾನು ಯಾವಾಗ ಸ್ವಲ್ಪ ಬದಲಾವಣೆ ಮಾಡ್ಕೊಂಡೆವ, ಒಂದು 2nd ಪ್ರೈಸ್ ಬಂತು. ಅಲ್ಲಿ ಸಾಹಿತ್ಯ ಕಲಾವೇದಿಕೆ ಬಾಗಲಕೋಟೆಯವ್ರು ಕಂಡಕ್ಟ್ ಮಾಡಿದಾಗ ಅಲ್ಲಿ ಬಂದಾಗ, ಆಮೇಲೆ ರಸ್ತೆ ಅಪಘಾತದ ಒಂದು ಕಾರ್ಯಕ್ರಮ ಪೊಲೀಸ್ ಇಲಾಖೆದವ್ರದ್ದು ಬಂತು. ಹೀಗೆ 1-2 ಪ್ರಶಸ್ತಿಗಳು ಬಂದು, ಅದ್ರದ್ರೆ ಆ ಪ್ರಶಸ್ತಿಗಿಂತಲೂ ನಾನು ವರ್ಕ್ ಮಾಡೋಕ್ಕೇ ಜಾಸ್ತಿ ಒತ್ತು ಕೊಟ್ಟೆ. ನಿರಂತರ ವರ್ಕ್ ಮಾಡೋದ್ರಿಂದ ನನ್ನ 5 ವರ್ಷ ಅಭ್ಯಾಸ ಮುಗಿದು, ಆಮೇಲೆ 5 ವರ್ಷ ಕಂಪ್ಲೀಟ್ ಆಯಿತು. 1 ವರ್ಷ ನಾನು ಅಲ್ಲೇ ಡ್ರಾಯಿಂಗ್ ಕಾಲೇಜ್ನಲ್ಲೇ ಡ್ರಾಯಿಂಗ್ ಹುಡುಗರಿಗೆ 1 ವರ್ಷ ಪಾಠ ಮಾಡಿದೆ. 5 ವರ್ಷದ ಕೋರ್ಸ್. ಹೌದ್ರಿ. ಅದರಲ್ಲೇ 5 ವರ್ಷದಲ್ಲಿ DMC 2 ವರ್ಷ, 5 ವರ್ಷದಲ್ಲಿ DMC 2 ವರ್ಷ ಡ್ರಾಯಿಂಗ್ ಮಾಸ್ಟರ್ ಕೋರ್ಸ್ ಅಂತ. ಡ್ರಾಯಿಂಗ್ ಮಾಸ್ಟರ್ ಕೋರ್ಸ್ ಅಂದರೆ ಅವಾಗೆಲ್ಲ ಅದೇ ಕೋರ್ಸ್ ಮೇಲೆ ಹೈಸ್ಕೂಲ್ ಲೆವೆಲ್ನ ಚಿತ್ರಕಲಾ ಶಿಕ್ಷಕರಾಗಿ ಕಾರ್ಯನಿರ್ವಹಿಸುವಂಥ ಆಗ್ಬೋದಾಗಿತ್ತು. ಹೆಚ್ಚಿಂದ ಕಲಿಬೇಕಾದಾಗ AM ಅನ್ನ ಮಾಡ್ತಾ ಇದ್ರು. ಆರ್ಟ್ ಮಾಸ್ಟರ್ ಡಿಪ್ಲೊಮಾ ಕೋರ್ಸ್ ಅಂತ AMDC ಅಂತ ಇತ್ತು. ಇವೆಲ್ಲ ಕೋರ್ಸ್ಗಳು ಅವಾಗ SLC ಬೋರ್ಡ್ ಅಂಡರ್ದಲ್ಲೇ ನಡೀತಾ ಇರೋದ್ರಿಂದ ಇದು ಒಂದು ಅಂದ್ರೆ 5 ವರ್ಷದ ಕೋರ್ಸ್ ಇರೋದ್ರಿಂದ DMC ಏನಂದ್ರೆ ಡ್ರಾಯಿಂಗ್ ಮಾಸ್ಟರ್ ಕೋರ್ಸ್ ಅದು ಹೈಸ್ಕೂಲ್ ಟೀಚರ್ ಆಗ್ಬಹುದು. ಅಂದ್ರೆ ಇನ್ನ 3 ವರ್ಷ ಮಾಸ್ಟರ್, ಅದರಲ್ಲಿ ಮಾಸ್ಟರಿಯತೆ ಅಂತಂದಂಗೆ ಫಸ್ಟ್ 3rd ಇಯರ್ ಪೇಂಟಿಂಗ್, 4th ಇಯರ್ ಪೇಂಟಿಂಗ್, 5th ಇಯರ್ ಪೇಂಟಿಂಗ್ ಅಂತ ಹೇಳ್ತಿದ್ರು. ಆ 5th ಇಯರ್ ಪೇಂಟಿಂಗ್ ಅಂದ್ರೆ ಆರ್ಟ್ ಮಾಸ್ಟರ್ ಡಿಪ್ಲೊಮಾ ಕೋರ್ಸ್ ಅಂತ ಒಂದು ಸರ್ಟಿಫಿಕೇಟ್ ಆಗ್ತಿತ್ತು. ಆ ಕೋರ್ಸ್ ಆದ ನಂತರ ನಾನು ಏನು ಮಾಡಿದೆ, 1 ವರ್ಷ ಅಲ್ಲಿನೇ 2nd ಇಯರ್ 3rd ಇಯರ್ 4th ಇಯರ್ದವರೆಗೆ ಪಾಠ ಮಾಡಿ ಅಷ್ಟರಲ್ಲಿ ನನಗೆ 1 ವರ್ಷಕ್ಕೆ ಬಿಜಾಪುರದಲ್ಲಿ ಒಂದು ಪೇಪರ್ ಕಾಲ್ ಫಾರ್ಮ್ ಬಂದಿತ್ತು. ಸಿಕ್ಯಾವ್ ಇನ್ಸ್ಟಿಟ್ಯೂಟಲ್ಲಿ ಹೈಸ್ಕೂಲಲ್ಲಿ ಡ್ರಾಯಿಂಗ್ ಟೀಚರ್ ಬೇಕಾಗಿದ್ದಾರೆ ಅಂತ. ಹೀಗಾಗಿ ನಾನಲ್ಲಿ ಅರ್ಜಿ ಸಲ್ಲಿಸಿ ಇಂಟರ್ವ್ಯೂ ಮಾಡಿದಾಗ ಸೆಲೆಕ್ಟ್ ಆಗಿ ಅಲ್ಲಿ ಸೇವೆ ಚಾಲೂ ಮಾಡಿದೆ. ಅಲ್ಲಿ ಪ್ರೌಢಶಾಲೆಗೆ ನನಗೆ ಚಿತ್ರಕಲಾ ಶಿಕ್ಷಕರಂತ ತಗೊಂಡ್ರು. ಸೊ ಅಲ್ಲಿ ಒಂದು 6 ತಿಂಗಳ ಕಳೆದ ನಂತರ ನನ್ನ ಕಲಾಕೃತಿಗಳು ಸ್ವಲ್ಪ ಗಮನಿಸಿ ಮ್ಯಾನೇಜ್ಮೆಂಟ್ದವ್ರು ಏನು ಮಾಡಿದ್ರು, ಅವ್ರದ್ದೇ ಇನ್ಸ್ಟಿಟ್ಯೂಟಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ನಡೀತಾ ಇತ್ತು. ಆರ್ಕಿಟೆಕ್ಚರ್ ಮಲಿಕ್ ಸಂದಲ್ ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್ ಕಾಲೇಜ್ ನಡೀತಾ ಇತ್ತು. ಅಲ್ಲಿ ಆರ್ಟ್ ಟೀಚರ್ ಅವ್ರಿಗೆ ಅವೈಲೇಬಲ್ ಅವಶ್ಯಕತೆ ಇತ್ತು. ಅವರು ಒಂದಿನ ನನಗೆ ಇನ್ಫಾರ್ಮ್ ಮಾಡಿದರು, ನಾಳೆ ಸ್ವಲ್ಪ ಬೆಳಗ್ಗೆ ಇಂಜಿನಿಯರಿಂಗ್ ಕಾಲೇಜಿಗೆ ಬರ್ರಿ ಅಂತ. ಆಯಿತು ಅಂತ ಬೆಳಗ್ಗೆ ಹೋದೆ. ಅಲ್ಲಿ ಪ್ರೆಸಿಡೆಂಟ್ ಅವ್ರು ಕರೆದು ಅಲ್ಲೇನು ಫಸ್ಟ್ ಇಯರ್ 2nd ಇಯರ್ದವ್ರಿಗೆ ಏನು ವರ್ಕ್ ಮಾಡಿಸ್ಬೇಕಾಗಿತ್ತು, ಲಾಸ್ಟ್ ಇಯರ್ ಅಚೀವ್ಸ್ ಮಾಡಿದಂಥ ಫೋಟೋಗಳನ್ನ ತೆಗೆದು ತೋರಿಸಿದ್ರು. ಈ ಥರ ವರ್ಕ್ ಮಾಡಿಸ್ಬೇಕು ಅಂತ ಹೇಳಿದರು. ಇದು ಆಗತ್ತೆ, ಓಕೆ ಮಾಡ್ಬೋದು, ಏನು ತೊಂದರೆ ಇಲ್ಲ ಅಂತ. ಹಾಗಾದ್ರೆ ನೀವು ನಾಳೆಯಿಂದ ಬೆಳಗ್ಗೆ ನಿಮ್ಮ ಕ್ಲಾಸ್ ಇರುತ್ತೆ, ಮಾರ್ನಿಂಗ್ ಮುಗಿಸ್ಕೊಂಡು ಮಧ್ಯಾಹ್ನ ನೀವು ಅಲ್ಲಿ ಹೈಸ್ಕೂಲ್ ಸೆಕ್ಷನ್ಗೆ ಹೋಗ್ಬೋದು ಅಂದರು. ಆಯಿತು ಅಂತಂದು ಬೆಳಗ್ಗೆ ಆ ಇಂಜಿನಿಯರಿಂಗ್ ಕಾಲೇಜ್, ನಿಜವಾಗ್ಲೂ ಫಸ್ಟಿಗೆ ನಾನು ಇಂಜಿನಿಯರಿಂಗ್ ಕಾಲೇಜ್ ಟೀಚ್ ಮಾಡಬೇಕಾದ್ರೆ ಅಲ್ಲೆಲ್ಲ ದೊಡ್ಡ ಹುಡುಗರು, ಆಮೇಲೆ ಔಟ್ ಆಫ್ ಸ್ಟೇಟ್ ಹುಡುಗರು. ಒಂದು ಕ್ಲಾಸಲ್ಲಿ ಒಂದು 24 ಹುಡುಗರು ಇದ್ದರೆ 3 ಹುಡುಗರು ಸ್ಟೇಟಿನ, 4 ಹುಡುಗರು ಸ್ಟೇಟಿನ ಇರ್ತಿದ್ರು ಅಷ್ಟೇ. ಎಲ್ಲರೂ ಔಟ್ ಆಫ್ ಸ್ಟೇಟ್, ಬಿಹಾರಿ ಇರ್ತಿದ್ರು, UP ಅವ್ರು ಇರ್ತಿದ್ರು, ಎಲ್ಲ ಬೇರೆ ಬೇರೆ ಕಡೆ ಬಂದಿರೋರು. ಯಾಕಂದ್ರೆ ಅವರು ಆ ಕಡೆಯಿಂದ ಇಲ್ಲಿಗೆ ಬಂದು ಕಲೀಲಿಕ್ಕೆ ಬರ್ತಿದ್ರು. ಅದು ನಂಗೆ ಫಸ್ಟಿಗೆ ಲ್ಯಾಂಗ್ವೇಜ್ ಕಷ್ಟ ಆಗ್ತಿತ್ತು. ಬಟ್ ಇನ್ನೊಂದು ವಂಡರ್ಫುಲ್ ಅಂದ್ರೆ ನಮ್ಮ ಸಬ್ಜೆಕ್ಟಿಗೆ ಭಾಷೆನೇ ಇಲ್ಲ. ಹೀಗಾಗಿ ನನಗೆ ಅದು ಕೊರತೆನೇ ಆಗಲಿಲ್ಲ. ಏನೋ ಕಮ್ಯುನಿಕೇಷನ್ಗೆ ಸ್ವಲ್ಪ ನಾನು ಮಾತಾಡೋದು ಕಲಿತೆ. ಬಟ್ ನಾನು ಡ್ರಾಯಿಂಗ್ ಮಾಡಬೇಕಾದ್ರೆ, ಕಲರ್ ಮಾಡಬೇಕಾದ್ರೆ ಯಾವುದೇ ಭಾಷೆಯನ್ನು ಅಲ್ಲಿ ಹೇಳೋ ಅವಶ್ಯಕತೆ ಇಲ್ಲ, ನೋಡಿ ಕಲಿಯೋದೇ ಇರುತ್ತೆ ಜಾಸ್ತಿ. ಏನಾದರೂ ಅವ್ರಿಗೆ ಡೌಟ್ಸ್ ಇದ್ದರೆ ಅಷ್ಟೇ ಮಾತ್ರ ನಾನು ಅವ್ರಿಗೂ ಗೊತ್ತಾಗುವ ಹಾಗೆ ಹೇಳ್ತಾ ಹೋದೆ. ಇದು ನಿರಂತರ ಪ್ರೌಢಶಾಲೆ ಮತ್ತು ಹೈಸ್ಕೂಲ್ಗೆ ಇಂಜಿನಿಯರಿಂಗ್ ಕಾಲೇಜು ಡ್ಯೂಟಿ ಸ್ಟಾರ್ಟ್ ಆಯ್ತು ನಂದು.